ಸರ್, ಇವ್ರ ಹಿನ್ನೆಲೆಯನ್ನು ತೆಗೆದು ನೋಡೋದಾದರೆ ಯಾವ ರೀತಿಯಾಗಿತ್ತು ಕುಟುಂಬದ ಪರಿಸ್ಥಿತಿಗಳು, ಇವ್ರ ಸ್ಥಿತಿಗತಿಗಳು, ಮತ್ತು ಅದರ ನಡುವೆ ಯಾವ ರೀತಿಯಾಗಿ ಇವರು ಓದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಇಷ್ಟು ಉನ್ನತ ಹುದ್ದೆಗೆ ಬಂದರು? ಕುಟುಂಬದ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಮಹಾಂತೇಶ ಆಮೇಲೆ ಇಲ್ಲಿ ನಮ್ಮ ಒಂದು ಓಣಿಯೊಳಗೆ ಎಲ್ಲರೂ ಒಂದು ಅಣ್ತಮ್ಮರ ನಾವು ಇಲ್ಲಿ ದಿವಸ ಬೆಳಗ್ಗೆ ಇಲ್ಲಿ ಆಟ ಆಡೋದು, ಆಮೇಲೆ ಸ್ಕೂಲಿಗೆ ಹೋಗೋದು, ಎಲ್ಲರೂ ಜೊತೆಗೆ ನಾವು ಇರ್ತಿದ್ವಿ. ನನಗೆ ಒಂದು ವರ್ಷ ಸಣ್ಣವಿದ್ರು ಅವ ನಮ್ಮ ಇದ್ರೊಳಗೆ ನಮಗೆ ಆ ಕಾಕ ಆಗಬೇಕು. ಅವ್ರ ಕುಟುಂಬ ಅಂತಂದ್ರೆ ಭಾಳ ಕಷ್ಟದಿಂದ ಬಂದೈತಿ. ಅವ್ರ ತಂದೆಯವರು ತಿರ್ಕೊಂಡ್ಮೇಲೆ ಅವರು ಇವರು 5-6 ವರ್ಷ ಇದ್ದಾಗನ ಇವರು ತಂದೆಯವರು ತಿರ್ಕೊಂಡ್ರು. ನಂತರ ಇವ್ರ ತಾಯಿನ ಅವರಿಗೆ ದೇವರಾದರು. ಅವ್ರ ತಾಯಿ ಭಾಳಷ್ಟು ಕಷ್ಟದಿಂದ ಒಂದು ಇದನ್ನು ಮಾಡಿದರು. ಅಲ್ಲೇ ನೇಕಾರಪಟ್ಟಿಯೊಳಗೆ ನೂಲು ತೊಗೊಂಬಂದು, ಸೀರೆ ತೊಗೊಂಬಂದು ಅವ್ನ ಗಳಿಗೆ ಹಾಕಿ ಅವನ್ನೆಲ್ಲ ಗಂಟು ಕಟ್ಕೊಂಡು ಹೊತ್ಕೊಂಡು ಹೋಗಿ ಅಲ್ಲಿಟ್ಟು ಆ ಒಂದು ಜೀವನದ ಮೇಲೆ ಇವ್ರ ಮಕ್ಕಳನ್ನ ಬೆಳೆಸಿದರು. ಇವರು ಸಿದ್ದಪ್ಪ ಮತ್ತು ಮಹಾಂತೇಶ್ ಅಂತಂದು ಇಬ್ಬರು ಅಣ್ತಮ್ಮರು, ಇಬ್ಬರು ಹೆಣ್ಣು ಮಕ್ಕಳು. 4 ಮಂದಿನ ಸಾಕಿದ್ರು. ಬಹಳಷ್ಟು ಕಷ್ಟದ ಜೀವನದೊಳಗೆ ಇವ್ರನ್ನ ಬೆಳೆಸ್ಯಾರ. ಅದರ ಇವ್ರ ಶಿಕ್ಷಣ ಇಲ್ಲೇ ಪ್ರೈಮರಿನೂ ಇಲ್ಲೇ ಆಯ್ತು, ಆಮೇಲೆ ಕಾಲೇಜ್ ಶಿಕ್ಷಣ ಇಲ್ಲೇ ಆಯ್ತು. ಒಂದು BA ಮಾಡಿದಾಗ ಇಲ್ಲೇ ಅವರಿಗೆ ಗೋಲ್ಡ್ ಮೆಡಲ್ ತೊಗೊಂಡ್ರು. ಇವರು ಏನೋ ಕೆಲಸಕ್ಕೆ ಹೋಗ್ತಿದ್ರು? ಇಲ್ಲ, ಇವರು ಇಲ್ಲಿ ನಮ್ಮ ಇವರು ಸ್ವಾಮಿಗಳ ಅಂಗಡಿಯೊಳಗೆ, ಕಿರಾಣಿ ಅಂಗಡಿಯೊಳಗೆ ಕೆಲಸ ಮಾಡ್ತಿದ್ರು. ಆಮೇಲೆ ಹೊಸರು ಮಠ ಅವ್ರ ಅಂಗಡಿಯಾಗ, ಆಮೇಲೆ ಜಿರಂಕ್ಳಿ ಅವ್ರ ಅಂಗಡಿಯಾಗ ಕೆಲಸ ಮಾಡಿದರು. ಜಾತ್ರೆಯೊಳಗೆ ಕಾರಿಕ್ ಮಾಡ್ತಿದ್ರು. ಓದೋ ಟೈಮ್ದಾಗ ಓದ್ಕೊಂತಾನೆ ಜಾತ್ರೆಯೊಳಗೆ ಕಾರಿಕ್ ಮಾಡ್ಕೊತಾನೆ ಇವರು ತಮ್ಮ ಜೀವನವನ್ನು ರೂಪಿಸ್ಕೊಂಡಾರ. ಕಾಲೇಜ್ ಲೈಫ್ ಇದ್ದಾಗನ ಇವರು ಆರ್ಥಿಕ ಸ್ಥಿತಿ ಇದೆ, ಕೆಲಸ ಮಾಡ್ಕೊತಾನೆ ಬೇರೆಯವ್ರ ಅಂಗಡಿಯೊಳಗೆ ಕೆಲಸ ಮಾಡೋದು. ಆಮೇಲೆ ಜಾತ್ರೆ ಹುಣಿವಿ ಹಬ್ಬ ಅದು ಇದ್ದಾಗ ಕಾರಿಕ್ ಮಾರ್ಕೇಶ್ ಇವರು ಒಂದು ತಮ್ಮ ಸ್ವಂತ ಜೀವನವನ್ನು ರೂಪಿಸ್ಕೊಂಡಾರೆ ಇವರು. ಈಗ IAS ಅಧಿಕಾರಿ ಆದಮೇಲೆ DC ಅವರು ಆದಮೇಲೆ ಭಾಳಷ್ಟು ಜನ ಬದಲಾವಣೆಗಳನ್ನು ಕಾಣ್ತೇವೆ ನಾವು. ಬಟ್ ಇವರಲ್ಲಿ ಅದನ್ನು ಯಾವತ್ತೂ ಕಾಣಲೇ ಇಲ್ಲ, ಅಷ್ಟು ಸಿಂಪ್ಲಿಸಿಟಿ. ಅದೇ ಅವ್ರ ಒಂದು ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಹೇಳಬಯಸ್ತೀನಿ. ಯಾಕಂತಂದ್ರೆ ನಾವು ಯಾವತ್ತೂ ಅವನ್ನ DC ಅಂತಂದು ನಾವು IAS ಅಧಿಕಾರಿ ಅನ್ನುವಂಥ ಇದ್ರೊಳಗೆ ನಾವು ನೋಡಲೇ ಇಲ್ಲ ನಮ್ಮನ್ನು. ಅವಾದರೂ ನಮ್ಮನ್ನು ನೋಡಲಿಲ್ಲ, ನಾವು ಅವನ್ನ ಆ ಥರ ನೋಡಲಿಲ್ಲ. ಎಲ್ಲರೂ ಯಾಕಂದ್ರೆ ಮೊದಲಿಂದ ಬಾಲ್ಯದಿಂದ ನಾವೆಲ್ಲರೂ ಬೆಳ್ಕೊತ ಬಂದವ್ರೆ. ನಂದು ಒಬ್ಬಂದ ಅಲ್ಲ, ಇಡೀ ಓಣ್ಯಾಗಿನವ್ರಿಗೂ ಸ್ನೇಹಿತರ ಸಹಿತಕ್ಕೆ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಎಲ್ಲರಿಗೂ ನಕ್ಕೊಂತ ಮಾತಾಡಿಸ್ತಿದ್ರು, ನಕ್ಕೊಂತ ಎಲ್ಲರ ಜೊತೆ ಆತ್ಮೀಯವಾಗಿ ಇರ್ತಿದ್ರು ಭಾಳ ಅವರು.